ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಾನ್ಸೂನ್ 2025 ನಾವೇನು ಮಾಡಿದ್ವಿ ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಪ್ರತಿ ವರ್ಷ ನಮ್ಮ ಮನೆ ಹಿಂದಿರೋ ಒಂದು ಸಣ್ಣ ಪ್ಲಾಟಲ್ಲಿ ಮನೆಗೆ ಬೇಕಾಗಿರೋಂಥ ಒಂದು ವಸ್ತುಗಳನ್ನ ನಾವು ಬೆಳ್ಕೊತೀವಿ. 2024 ಹಸಿಮೆಣಸನ್ನು ಬೆಳೆದು ಅದನ್ನು ಒಣಗಿಸಿ ಖಾರದ ಪುಡಿ ಮಾಡ್ಕೊಂಡಿದ್ವಿ. 2025 ರಾಗಿ ಬೆಳೆಯೋಣ, ಮನೆಗೆ ರಾಗಿ ಆಗುತ್ತೆ ಅಂತ ಹೇಳಿ ಉಳುಮೆ ಮಾಡಿಸಿ ರಾಗಿಯನ್ನು ನಾವು ಬಿತ್ತಿದ್ವಿ. ನಿಮಗೆ ಗೊತ್ತಿತ್ತಾ, ರಾಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಮಿಲೆಟ್. ರಾಗಿಯಲ್ಲಿ ಕ್ಯಾಲ್ಶಿಯಂ ಇದೆ, ಫೈಬರ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಮತ್ತು ಇದನ್ನು ಯಾವ ಒಂದು ಏಜ್ ಗ್ರೂಪ್ ಅವರಾದರೂ ತಿನ್ಬೋದು. ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ನಾವು ರಾಗಿ ಸರಿ ಅಂತ ತಿನ್ನಿಸ್ತೀವಿ, ಮತ್ತು ರಾಗಿ ದೋಸೆ ಅಂತ ಮಾಡ್ಬೋದು, ರಾಗಿ ಮುದ್ದೆ ಅಂತ ಮಾಡ್ಬೋದು, ಅಥವಾ ರಾಗಿ ರೊಟ್ಟಿ ಅಂತನಾದರೂ ಮಾಡಿ ತಿನ್ಬೋದು. ಇದು ಒಂದು ವರ್ಸಟೈಲ್ ಮಿಲೆಟ್. ಸೊ ಇದನ್ನು ನಾವು ಸೌತ್ ಇಂಡಿಯನ್ಸು, ಬೇಸಿಕ್ಲಿ ಸೌತ್ ಇಂಡಿಯನ್ಸಲ್ಲಿ ಕರ್ನಾಟಕದವರಂತೂ ರಾಗಿ ಮುದ್ದೆ ಇಸ್ ಅ ಸ್ಟೇಪಲ್ ಫುಡ್. ನಾನು ಎಷ್ಟೋ ಜನ ಹೇಳಿರೋದನ್ನು ಕೇಳಿದ್ದೀನಿ, ಅನ್ನ ಇಲ್ಲದೇ ಇದ್ದರೂ ಪರವಾಗಿಲ್ಲ, ರಾಗಿ ಮುದ್ದೆ ಇದ್ದರೆ ಸಾಕು ನಮಗೆ ಅಂತ ಹೇಳಿರೋರು ಎಷ್ಟೊಂದು ಜನ ನಾನು ಕೇಳಿದ್ದೀನಿ. ಇದನ್ನು ರಾಗಿಯನ್ನು ನಾವು ರಾಗಿ ಮುದ್ದೆ ಅಂತಲೂ ಕರಿತೀವಿ, ಇಲ್ಲಾಂದರೆ ಮಂಡ್ಯ ಸೈಡೆಲ್ಲ ಹಿಟ್ಟುಂಡ್ಯ ಅಂತಲೂ ಕೇಳ್ತಾರೆ. ರಾಗಿಯನ್ನು ಬೆಳೆಯೋದಕ್ಕೆ ನಮಗೆ 3 ತಿಂಗಳು ಕಾಲ ಬೇಕಾಗುತ್ತೆ. ಅದರಲ್ಲಿ ರಾಗಿ ಕಾಳನ್ನು ಚೆಲ್ಲಿದ ಮೇಲೆ ನಾವು 3 ದಿವಸದವರೆಗೂ ಕಾಯಬೇಕು. 3 ದಿವಸದ ನಂತರ ಮೊಳಕೆ ಹೊಡಿಲಿಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿಂದ ನಾವು ರಾಗಿಯನ್ನು ಬೆಳೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ 2ನೇ ಬಾರಿ ರಾಗಿಯನ್ನು ಚೆಲ್ಲಬೇಕಾಗತ್ತೆ. ನಾವು ಹೋದ ವರ್ಷ ಮಾಡಿದ್ದು ತಪ್ಪೇನೆಂದರೆ 3 ದಿವಸ ಕಾಯ್ದೆ 2 ದಿವಸದಲ್ಲಿ ಮೊಳಕೆ ಬರಲಿಲ್ಲ ಹೇಳಿ ಸ್ವಲ್ಪ ಜಾಸ್ತಿನೇ ರಾಗಿಯನ್ನು ಚೆಲ್ಲಿದ್ವಿ. ಸೊ ಹಾಗಾಗಿ ರಾಗಿಯ ಒಂದು ಇಳುವರಿ ನಮಗೆ ಕಡಿಮೆ ಆಯಿತು. ರಾಗಿ ಯಾಕೆ ಸೌತ್ ಇಂಡಿಯಾದಲ್ಲಿ ತುಂಬಾ ಸ್ಟೇಪಲ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ, ಸೌತ್ ಇಂಡಿಯಾ ಬೇಸಿಕ್ಲಿ ಸ್ವಲ್ಪ ಲೆಸ್ ರೈನ್ಫಾಲ್ ಆಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ನೀರನ್ನು ಕಡಿಮೆ ಉಪಯೋಗಿಸ್ಕೊಳ್ಳುವಂಥ ಬೆಳೆಗಳನ್ನ ನಾವು ಬೆಳಿತೀವಿ. ಸೊ ಅದರಲ್ಲಿ ರಾಗಿ ಕೂಡ ಒಂದು. ಸೊ ರಾಗಿಗೆ ಭತ್ತದಷ್ಟು ನೀರು ಬೇಕಾಗಿಲ್ಲ. ರಾಗಿಗೆ ವಾರಕ್ಕೊಮ್ಮೆ ನೀರು ಬಿಟ್ಟರೆ ಅಥವಾ 4 ದಿವಸಕ್ಕೊಮ್ಮೆ ನೀರು ಬಿಟ್ಟರೂ ಅದು ಬೆಳ್ಕೊಂಡು ನಮಗೆ ಬೆಳೆ ಕೊಡುತ್ತೆ. ಸೊ ಹಾಗಾಗಿ ಸೌತ್ ಕರ್ನಾಟಕದಲ್ಲಿ ನಾವು ಆದಷ್ಟು ರಾಗಿ ಬೆಳಿತೀವಿ ಮತ್ತು ರಾಗಿನ ಕನ್ಸ್ಯೂಮ್ ಮಾಡ್ತೀವಿ. ರಾಗಿ ಮುದ್ದೆಯಲ್ಲಿ 2 ಥರ ರಾಗಿ ಮುದ್ದೆ ಇದೆ. ಕರ್ನಾಟಕದಲ್ಲಿ ನಾವೇನು ಮಾಡ್ತೀವಿ, ರಾಗಿ ಹಿಟ್ಟು ಜಾಸ್ತಿ ಇರುತ್ತೆ, ಅನ್ನ ಕಡಿಮೆ ಹಾಕಿರ್ತೀವಿ ರಾಗಿ ಮುದ್ದೆ ಮಾಡೋದರಲ್ಲಿ. ಅದೇ ತೆಲುಗು ಸ್ಟೇಟಿಗೆ ಹೋದರೆ ಅಲ್ಲಿ ಅನ್ನ ಜಾಸ್ತಿ ಇರುತ್ತೆ, ರಾಗಿ ಹಿಟ್ಟು ಸ್ವಲ್ಪನೇ, ಆ ಅನ್ನ ಅಂಟ್ಕೊಳ್ಳಿಕ್ಕೋಸ್ಕರ ರಾಗಿ ಹಿಟ್ಟನ್ನು ಹಾಕ್ತಾರೆ. ಸೊ ಇದು 2 ಥರದ ಕ್ವಿಝೀನು. ರಾಗಿ ಮುದ್ದೆನೇ, ಆದರೆ 2 ಥರದ ಕ್ವಿಝೀನು. ನಾವು ಅನ್ನದ ಕಾಳು ಕಡಿಮೆ ಹಾಕ್ತೀವಿ, ಆಂಧ್ರದಲ್ಲಿ ಅನ್ನದ ಕಾಳೇ ಜಾಸ್ತಿ, ಹಿಟ್ಟು ಬರೀ ಅಂಟ್ಕೊಳ್ಳಿಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಹೇಗೆ ಗೊತ್ತು ಅಂತ ನೀವು ಅಂದ್ಕೊಂಡಿರ್ಬೋದು. ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ. ಸೊ ಅವನು ತೆಲುಗುವನಾಗಿದ್ದ. ಸೊ ಅವನ ಮನೆಗೆ ಒಂದು ಸಲ ಹೋದಾಗ ಅವ್ರ ಮನೇಲಿ ನಾನು ಮುದ್ದೆ ಮಾಡಿದ್ದನ್ನು ನೋಡಿದ್ದೆ. ಸೊ ಹಾಗಾಗಿ ನನಗೆ ಈ ಒಂದು ಡಿಫ್ರೆನ್ಸಿಯೇಷನ್ ನನಗೆ ಗೊತ್ತು.
ಈಗ ಇವತ್ತಿನ ಇನ್ನೊಂದು ಸ್ಟೇಪಲ್ ಫುಡ್ ಬಂದು ಚಿಕನ್ ಲಿವರ್ ಅಂತ ಹೇಳಿ, ಅಂದರೆ ಕೋಳಿಯ ಒಂದು ಲಿವರ್ ಪಾರ್ಟ್. ಸೊ ಇದನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಉಪ್ಪು ಹಚ್ಚಿಬಿಟ್ಟು ಬೆಂಕಿಯ ಕೆಂಡದಲ್ಲಿಟ್ಟು ಸುಟ್ಟು ನಾವು ತಿಂತೀವಿ. ಮತ್ತು ಎರಡನೇದು ಈ ರೆಸಿಪಿ ಅಮ್ಮನಿಂದ ನಾನು ಕಲ್ತಿದ್ದು. ಇದು ಸ್ವಲ್ಪ ಟೇಸ್ಟಿನೂ ಇರುತ್ತೆ. ನಾನು ಯಾಕೆ ಚಿಕನ್ ಲಿವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇದು ಒನ್ ಆಫ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ದ ಚಿಕನ್ಸ್ ಬಾಡಿ ಪಾರ್ಟ್. ಇದನ್ನು ನಾವೇನು ಮಾಡ್ತೀವಿ, ಇಲ್ಲ ಸಾಂಬಾರ್ಗೆ ಹಾಕ್ಬಿಡ್ತೀವಿ, ಚಿಕನ್ ಸಾಂಬಾರ್ಗೆ ಹಾಕ್ತೀವಿ, ಇಲ್ಲಾಂದರೆ ಡಿಸ್ಪೋಸ್ ಮಾಡ್ತೀವಿ. ಮತ್ತು ಸಿಟಿಯಿಂದ ನಾವೇನಾದರೂ ತರ್ತೀವಿ ಅನ್ನೋದಾದರೆ ನಮಗೆ ಈ ಪಾರ್ಟನ್ನು ನಾವು ಕೊಡೋದಿಲ್ಲ. ಸೊ ಆದರೆ ಇಟ್ ಈಸ್ ಒನ್ ಆಫ್ ದ ಮೇನ್ ಪಾರ್ಟ್ ದಟ್ ಈಸ್ ವೆರಿ ಹೆಲ್ತಿ ಫಾರ್ ಅ ಹ್ಯೂಮನ್ ಬಾಡಿ. ಅಂದರೆ ಈ ಒಂದು ಪುಟ್ಟ ಒಂದು ಲಿವರ್ ಏನಿದೆ ನಮ್ಮ ಒಂದು ಬ್ಲಡ್ ಕೌಂಟನ್ನು ಇಂಪ್ರೂವ್ ಮಾಡುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ನಮ್ಮ ತಂದೆಯವ್ರಿಗೆ ಬ್ಲಡ್ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಲಿವರ್ನ ತಿನ್ನಿಸಿ, ವೀಕ್ಲಿ ಒನ್ಸ್ ಆದರೂ ಲಿವರ್ ತಿನ್ನಿಸಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದೊಂದೇ ಒಂದು ಕಾರಣದಿಂದ ಆ್ಯಸ್ ಎ ಪಬ್ಲಿಕ್ ಸರ್ವಿಸ್ ನಾನು ನಿಮಗೆ ಈ ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಲಿವರ್ನ ವೇಸ್ಟ್ ಮಾಡಬೇಡಿ. ಅದನ್ನು ಮಾಡೋವಂಥ ವಿಧಾನಗಳಿದ್ದಾವೆ. ಅದನ್ನು ಮಾಡಿ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಕೊಟ್ಟರೆ ಅವರ ಆ ಒಂದು ಬ್ಲಡ್ ಕೌಂಟ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು ಚಿಕನ್ ಮಾಡೋದೇ ಆದರೆ ಈ ಪಾರ್ಟನ್ನು ದಯವಿಟ್ಟು ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಈ ವಾರದ ವಿಡಿಯೋ ಮುಗಿತಾ ಬಂತು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಮತ್ತು ಮುಂದಿನ ವಾರ ನಾನು ಇನ್ನೊಂದು ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಇಷ್ಟ ಆಗಿರೋವಂಥದ್ದೇನಾದರೂ ಟಾಪಿಕ್ಸ್ನ ನಾನು ಡಿಸ್ಕಸ್ ಮಾಡಬೇಕು ಅಂದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಎಂಕರೇಜ್ಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವೀಕ್.